ಹೊಸ ವರ್ಷದ ಮೊದಲ ದಿನ ಸೈಟ್ ಮಾಲೀಕರಿಗೆ ಬ್ಯಾಡ್ ನ್ಯೂಸ್ ಸಿಗ್ತಿದೆಯಾ ಅಂತ ಬೆಂಗಳೂರಿನಲ್ಲಿ ಮನೆ ಸೈಟ್ ಖರೀದಿ ಮಾಡುವಾಗ 100 ಬಾರಿ ಯೋಚಿಸಬೇಕು. ಬೆಂಗಳೂರಿನಲ್ಲಿ ಮನೆ ಸೈಟ್ ಖರೀದಿ ಮಾಡ್ತಿದ್ದೀರಾ? ಹೊಸ ವರ್ಷಕ್ಕೆ ಖರೀದಿ ಮಾಡೋ ಯೋಚನೆ ಇದೆಯಾ? ಹಾಗಾದ್ರೆ ಈ ಸ್ಟೋರಿ ನೀವು ನೋಡ್ಲೇಬೇಕು. ಸೈಟ್ ಖರೀದಿ ಮಾಡೋ ಮುನ್ನ 1000 ಬಾರಿ ಯೋಚಿಸಿ. ಇಲ್ಲಿ 100 ಬಾರಿ ಅಂತ ಹೇಳಿದ್ದೀವಿ, 1000 ಬಾರಿ ಯೋಚಿಸಿ. KHB ಅಲರ್ಟ್ ಮೆಸೇಜ್ ಕೂಡ ಈಗಾಗಲೇ ಕೊಟ್ಟಿದ್ದೆ. ಯಾಮಾರಿದ್ರೆ ಖಂಡಿತವಾಗ್ಲೂ ಧೋಕಾ ಆಗುತ್ತೆ. ನೀವು ಕಷ್ಟಪಟ್ಟು ದುಡಿದ ಹಣ ರೀ, ಸೈಟ್ ಮೇಲೆ ಖರೀದಿ ಮಾಡುವಾಗ 100 ಬಾರಿ ಯೋಚನೆ ಮಾಡಬೇಕು. ಸೂರ್ಯನಗರದಲ್ಲಿ ನಿವೇಶನ ಖರೀದಿಗೂ ಮುನ್ನ ಎಚ್ಚರಿಕೆಯನ್ನ ವಹಿಸಿ. ಭೂಮಾಲೀಕರಿಂದ ಸೈಟ್ ಖರೀದಿ ಮಾಡದಂತೆ KHB ಇದೀಗ ಸೂಚನೆಯನ್ನ ನೀಡಿರುವಂತದ್ದು. ಆನೇಕಲ್ ತಾಲೂಕಿನ ಸೂರ್ಯನಗರದ ಹಂತ 4 ಬಡಾವಣೆ ಇದು. ಚೆಕ್ ಮಾಡಿ ಸೈಟ್ ಖರೀದಿ ಮಾಡಿ. ಕರ್ನಾಟಕ ಗೃಹ ಮಂಡಳಿ ಎಚ್ಚರಿಕೆಯನ್ನ ನೀಡುತ್ತಿದೆ. ಅಶ್ವವೇಗ ನ್ಯೂಸ್ಗೆ KHB ಆಯುಕ್ತ KA ದಯಾನಂದ್ ಅವರು ಮಾಹಿತಿಯನ್ನ ನೀಡ್ತಿದ್ದಾರೆ. ಸೂರ್ಯನಗರದಲ್ಲಿ ಸೈಟ್ ಖರೀದಿ ಮಾಡುವಾಗ ಎಚ್ಚರವನ್ನ ವಹಿಸಿ. ನೀವು ಕಷ್ಟಪಟ್ಟು ದುಡಿದು ಹಣ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಮೋಸ ಹೋಗಬೇಡಿ. ಸೂರ್ಯನಗರದ ಈ ಹಂತವನ್ನ, ಈ ಬಡಾವಣೆಯನ್ನ ನೋಟ್ ಮಾಡ್ಕೊಳ್ಳಿ. ಬೆಂಗಳೂರಿನಲ್ಲಿ ಎಲ್ಲೇ ಸೈಟ್ ಖರೀದಿ ಮಾಡಿದ್ರು ಒಂದು ಎಚ್ಚರಿಕೆ, ಒಂದು ಗಮನ, 1000 ಸಲ ಯೋಚನೆ ಮಾಡಲೇಬೇಕಾಗತ್ತೆ. ಇಲ್ಲಿ ದೃಶ್ಯಗಳಲ್ಲಿ ನೀವು ಗಮನಿಸ್ತಿರ್ಬೋದು, ಭೂ ಕಳೆದುಕೊಳ್ತಿರೋರಿಗೆ ನೀಡಲು ತೀರ್ಮಾನ ಮಾಡಿದೆ. 50-50 ಹಂಚಿಕೆ ನಡೀತಿದೆ. ಸಾಂಕೇತಿಕವಾಗಿ ನಿವೇಶನ ಆಯ್ಕೆ ಪತ್ರಗಳನ್ನು ಕೂಡ ಈಗಾಗಲೇ ವಿತರಣೆ ಮಾಡಲಾಗಿದೆ. ಇದು ಭೂ ಮಾಲೀಕರಿಗೆ ನಿವೇಶನ ಸೂಚಿಸುವಂತಹ ದಾಖಲೆ ಆಗಿರುತ್ತೆ. ಜೊತೆಗೆ ಇಂತಹ ನಿವೇಶನಗಳನ್ನ ವರ್ಗಾವಣೆ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ. ನೀವು ಕೊಂಡ್ಕೊಳಕ್ ಹೋದ್ರೆ ಖಂಡಿತವಾಗ್ಲೂ ಧೋಕಾ ಅನುಭವಿಸ್ಬೇಕಾಗತ್ತೆ. ಒಪ್ಪಂದ ಇರ್ಬೋದು, ಮಾರಾಟ ಇರ್ಬೋದು, ಯಾವುದನ್ನ ಮಾಡೋದಕ್ಕೂ ಕೂಡ ಇಲ್ಲಿ ಹಕ್ಕಿರೋದಿಲ್ಲ. ಹೀಗಾಗಿ ಸೂರ್ಯನಗರದ ಹಂತ 4ರಲ್ಲಿ ಏನಾದ್ರು ನೀವು ಸೈಟ್ ಖರೀದಿ ಮಾಡಬೇಕು ಅನ್ನೋ ಯೋಚನೆ ಇದ್ರೆ ನಿಮಗೆ ಧೋಕಾ ಆಗುತ್ತೆ. 1000 ಬಾರಿ ಯೋಚನೆ ಮಾಡಿ. KHB ಆಯುಕ್ತ KA ದಯಾನಂದ್ ಅವರು ನೇರವಾಗಿ ಅಶ್ವವೇಗ ನ್ಯೂಸ್ಗೆ ಮಾಹಿತಿಯನ್ನ ನೀಡಿರುವಂತದ್ದು. ಇಂಡವಾಡಿ ಇರ್ಬೋದು, ಬೇರೆ ಬೇರೆ ಸೂರ್ಯನಗರದ ಹಂತ 4ರ ಬಡಾವಣೆಗಳು ಏನಿದ್ದಾವೋ ಅದರಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಿದೆ. ಗೃಹ ಮಂಡಳಿ ಭೂ ಮಾಲೀಕರ ನಡುವೆ ಈಗಾಗಲೇ 50-50 ಪ್ಲಾನ್ ಹಂಚಿಕೆಯೂ ಕೂಡ ಆಗಿರುವಂತದ್ದು. ಹಂಚಿಕೆ ಆಧಾರದ ಮೇಲೆ ಯೋಜನೆಯನ್ನ ಮಾಡಲಾಗಿದೆ. ಅದನ್ನ ಅಭಿವೃದ್ಧಿ ಪಡಿಸ್ತಿದ್ದಾರೆ. ಅಭಿವೃದ್ಧಿ ಪಡಿಸಿದಂತಹ ಭೂಮಿ 50% ವರ್ಗಾವಣೆ ಆಗತ್ತೆ. ಭೂಮಿ ಕಳೆದುಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ತಗೋಬೇಕು. ಬಿಕಾಸ್ ಎಲ್ಲಿ ಧೋಕಾ ಆಗತ್ತೆ ಅನ್ನೋಂಥ ಎಚ್ಚರಿಕೆ ನಿಮಗೆ ಬೇಕಾಗತ್ತೆ. ಹಾಗಾಗಿ ಭೂ ಮಾಲೀಕರಿಗೆ ನಿವೇಶನ ಸೂಚಿಸುವಂತಹ ದಾಖಲೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇಂತಹ ನಿವೇಶನಗಳನ್ನ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಒಪ್ಪಂದಗಳನ್ನಾಗ್ಲಿ, ಮಾರಾಟಗಳನ್ನಾಗ್ಲಿ ಯಾವ ರೀತಿ ಮಾಡ್ಲಿಕ್ಕೂ ಕೂಡ ನಿಮಗೆ ಮುಂದೆ ಹಕ್ಕು ಇರೋದಿಲ್ಲ. ಹಾಗಾಗಿ ಸೂರ್ಯನಗರದ ಹಂತ 4ರಲ್ಲಿ ಸೈಟ್ ಖರೀದಿ ಮಾಡುವಾಗ ಅಕ್ರಮವಾಗದಂತೆ ನೀವೇ ನೋಡ್ಕೊಳ್ಬೇಕಾಗತ್ತೆ. ಸೈಟ್ ಖರೀದಿ ಮಾಡೋಕ್ಕಿಂತ ಮುಂಚೆ 1000 ಬಾರಿ ಯೋಚಿಸಿ. ನೇರವಾಗಿ KHB ಆಯುಕ್ತರೇ ಅಶ್ವವೇಗ ನ್ಯೂಸ್ಗೆ ಇದೀಗ KA ದಯಾನಂದ್ ಅವರು ಮಾಹಿತಿಯನ್ನ ನೀಡಿರೋ ಅಂಥದ್ದು. ಹಾಗಾಗಿ ದಯಮಾಡಿ ಎಚ್ಚರವನ್ನು ವಹಿಸಿ. ಬೆಂಗಳೂರಿನಲ್ಲಿ ಎಲ್ಲೇ ಸೈಟ್ ತಗೊಳ್ಬೇಕಾದ್ರೂ 1000 ಬಾರಿ ಯೋಚನೆ ಮಾಡಬೇಕು. ಒಂದು ಬಿಟ್ಟು 100 ಸಾರಿ ಪರಿಶೀಲನೆ ಮಾಡಿದ್ರು ತಪ್ಪಿಲ್ಲ. ಜೊತೆಗೆ ಇಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಸೂರ್ಯನಗರದಲ್ಲಿ ನಿವೇಶನವನ್ನ ಖರೀದಿ ಮಾಡೋ ಮುನ್ನ ಎಚ್ಚರಿಕೆಯನ್ನ ವಹಿಸಿ ಅಂತ. 4ನೇ ಹಂತದ ವಸತಿ ಯೋಜನೆಯಲ್ಲಿ ಭೂ ಮಾಲೀಕರಿಂದ ಸಾಂಕೇತಿಕವಾಗಿ ನಿವೇಶನ ಆಯ್ಕೆ ಪತ್ರದ ಆಧಾರದ ಮೇಲೆ ಸೈಟ್ ಖರೀದಿ ಮಾಡದಂತೆ ಇದೀಗ ಕರ್ನಾಟಕ ಗೃಹ ಮಂಡಳಿಯ ಆಯುಕ್ತರೇ ಎಚ್ಚರಿಕೆಯನ್ನ ನೀಡ್ತಿದ್ದಾರೆ. ನಗರದ 4ನೇ ಹಂತದ ವಸತಿ ಯೋಜನೆಗಾಗಿ ಇಂಡವಾಡಿ ಇರಬಹುದು, ಕಾಡು ಜಕ್ಕನಹಳ್ಳಿ ಇರಬಹುದು, ಹಾಗೆ ಬಗ್ಗನದೊಡ್ಡಿ ಇರಬಹುದು, ಈ ಎಲ್ಲಾ ಕಡೆ ಕೂಡ ಸಾವಿರಾರು ಎಕರೆ ಗುಂಟೆ ಜಮೀನು ಭೂ ಸ್ವಾಧೀನ ಮಾಡಿಕೊಂಡಾಗಿದೆ. ಇದರಲ್ಲಿ ನೀವು ವಸತಿ ಬಡಾವಣೆಯನ್ನ ಮಾಡಕ್ ಹೋದ್ರೆ ಇದಕ್ಕೆ ಕರ್ನಾಟಕ ಗೃಹ ಮಂಡಳಿಯ ಮುಖ್ಯಸ್ಥರೇ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಧೋಕಾ ಆಗ್ಬಹುದು. ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಿ, ಇಲ್ಲಿ ಮೋಸ ಹೋಗಬೇಡಿ ಅನ್ನುವಂಥದ್ದನ್ನ ಅವರೇ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನನ್ನ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಅವರು. ಎಸ್ ಲಕ್ಷ್ಮಿ, ಹೇಳಿ. ಇದೀಗ ಸೂರ್ಯ ನಗರದ ಬಡಾವಣೆಗಳನ್ನ, ಅಲ್ಲಿ ಏನಾದ್ರೂ ನಿವೇಶನಗಳನ್ನ ಖರೀದಿ ಮಾಡೋಕ್ಕಿಂತ ಮುಂಚೆ ಎಚ್ಚರಿಕೆಯನ್ನ ವಹಿಸಿ. ಎಲ್ಲಾದ್ರೂ ನಿಮ್ಗೆ ಧೋಖಾ ಆಗ್ಬಿಡತ್ತೆ, ಮೋಸ ಆಗ್ಬಹುದು ಅನ್ನುವಂಥ ಎಚ್ಚರಿಕೆಯನ್ನ ಕರ್ನಾಟಕ ಗೃಹ ಮಂಡಳಿಯೇ ನೀಡ್ತಿದೆ. ಸೊ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಕ್ಷ್ಮಿ? ಎಸ್ ಮಂಜರಿ, ಈಗಾಗಲೇ ಇದು ಫೋರ್ಜರಿ ಅನ್ನುವಂತಹದ್ದು ಜೊತೆಗೆ ವಂಚನೆ ಅನ್ನುವಂತಹದ್ದು ತುಂಬಾ ದಿನಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದ್ರ ಕುರಿತಂತೆ ಸಾಕಷ್ಟು ಬಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಸಹ ಇದ್ರ ಬಗ್ಗೆ ಜನರಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸವನ್ನ ಮಾಡಿತ್ತು. ಈಗ KHB ಮತ್ತು ಭೂಮಾಲೀಕದ ಏನು ಓನರ್ ಮಧ್ಯದಲ್ಲಿ 50-50 ಡೆವಲಪ್ಮೆಂಟ್ ಮುಖಾಂತರವಾಗಿ ಏನು
ಸೂರ್ಯನಗರದಲ್ಲಿ ಒಂದು 4ನೇ ಹಂತದಲ್ಲಿ ಇದೇನು ನಿವೇಶನ ಆರಂಭ ಮಾಡಿದ್ರು ಅದ್ರ ಮೇಲೆ ಈ ಸದ್ಯಕ್ಕೆ ಜನರ ಕಣ್ಣು ಬಿದ್ದಿದೆ ಅನ್ನುವಂತಹ ಮಾಹಿತಿಯ ಮುಖಾಂತರವಾಗಿ ಈಗ KHB ಆಯುಕ್ತರು ಸಹ ಒಂದು ಮಾಹಿತಿಯನ್ನ ಸದ್ಯಕ್ಕೆ ನೀಡಿದ್ದಾರೆ, ಒಂದು ನೋಟಿಸ್ ಅನ್ನು ಹೊರಡಿಸಿದ್ದಾರೆ, ಒಂದು ಜನರಿಗೆ ಸೂಚನೆಯನ್ನ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಏನು ಅಂತಂದ್ರೆ ವಂಚನೆ ಅನ್ನುವಂಥದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಕೇವಲ ಒಂದು ಏನು ಕರಾರು ಪತ್ರನ ಮುಖಾಂತರವಾಗಿ ನಿಮ್ಮನ್ನ ವಂಚನೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿವೇಶನಿಗೆ ಮುಂದಾಗಬೇಡಿ ಅನ್ನುವಂತಹ ರೀತಿಯಲ್ಲಿ ಸದ್ಯಕ್ಕೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಯಾಕಂತಂದ್ರೆ ಇದು ಡೆವಲಪ್ಮೆಂಟ್ ಆಗ್ತಾ ಇರುವಂತಂದ್ರೆ ಲೇಔಟ್ ಇನ್ನೂ ನಡೀತಾ ಇರೋದ್ರಿಂದಾಗಿ ಖಾಲಿ ಇರುವಂತಹ ಜಾಗದ ಮೇಲೆ ಜನರಿಗೆ ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಈ ಕುರಿತಂತೆ ಒಂದಷ್ಟು ಸೂಚನೆಗಳು ನಮಗೆ ಸಿಗ್ತಾ ಹೋಗ್ತಿದಾವೆ. ಹಾಗಾಗಿ ನಾವು ಜನರಿಗೆ ಒಂದು ಮಾಹಿತಿಯನ್ನ ನೀಡ್ತಿದ್ವಿ, ಜೊತೆಗೆ ಇದನ್ನ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ಸಹ ಈ ಸದ್ಯಕ್ಕೆ ಏನು ಸೂಚನೆಯನ್ನ ನೀಡಿರುವಂತಹದ್ದು. ಮಂಜರಿ. ಎಸ್ ಲಕ್ಷ್ಮಿ, ಈ ಜೊತೆಗೆ ಯಾವುದನ್ನ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ನಿವೇಶನವನ್ನ ಖರೀದಿ ಮಾಡಬೇಕಾಗತ್ತೆ ಅನ್ನುವಂಥದ್ದು, ಇನ್ನು ಹಂಚಿಕೆಯಲ್ಲಿ ಇದು ವರ್ಗಾವಣೆ ಕೂಡ ಆಗಲ್ಲ, ಒಪ್ಪಂದ ಮಾಡಿಕೊಂಡ್ರೂ ಕೂಡ ಈ ಹಕ್ಕುಪತ್ರಗಳು ಯಾವುದೇ ವ್ಯಾಲಿಡಿಟಿಯನ್ನ ಹೊಂದಿರಲ್ಲ ಅಂತ ನೇರವಾಗಿ ಕರ್ನಾಟಕ ಗೃಹ ಮಂಡಳಿಯೇ ಹೇಳ್ತಿದೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಈಗ ಯಾವುದೇ ಒಂದು ಜಾಗವನ್ನಾಗ್ಲಿ ಯಾವುದೇ ಒಂದು ಲೇಔಟ್ ನಲ್ಲಿ ಆಗಲಿ ಅದಕ್ಕೆ ಅಂತ ತಕ್ಕಂತದ್ದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನುವಂಥದ್ದು ಇರುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದೇನೆ ಯಾವುದೇ ರೀತಿಯಾದಂತಹ ನಿವೇಶನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗಬಾರ್ದು. ಜೊತೆಗೆ KHB ಹಾಗೂ ಏನು ಭೂಮಿಯ ಮಾಲೀಕರು ಇರ್ತಾರೆ ಅವರ ಮಧ್ಯೆ 50-50 ಇರೋದ್ರಿಂದಾಗಿ ನಾವು ಎರಡನ್ನೂ ಸಹ ಇದರಲ್ಲಿ ಪರಿಶೀಲನೆ ಮಾಡಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎರಡನ್ನ ಪರಿಶೀಲನೆ ನಂತರವಾಗಿ ನಿವೇಶನಕ್ಕೆ ಮುಂದಾಗ್ರಿ ಅನ್ನುವಂಥದ್ದು ಒಂದು ಮಾಹಿತಿ. ಎಸ್ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.